ಲೇ ಮಚಾ ಲೇ ಮಚಾ ಹೇಳೆ ಲೇ ಮಗ ನಮ್ಮಮ್ಮ ನಿನ್ನೆ ನೀ ಸ್ವೀಟ್ ಕೊಟ್ಟು ಕಳ್ಸಿದಂತಲ್ಲ ಬಾಕ್ಸ್ ಅದು ಕೊಡ್ಲೇ ಮನ್ಯಾಗ ಬೈತದಾರ. ಅದೇನಂದ್ರೆ ನಮ್ಮ ಅಮ್ಮ ಹಂಗೆ ರಿಟರ್ನ್ ಕೊಡಲ್ಲ, ಅದ್ರಾಗ ಏನೇನು ಹಾಕಿ ಕೊಡೋದು, ಆಮೇಲೆ ಇಸ್ಕೊಂತ ಬಿಡು. ಲೇ ಮಗ ಅವೆಲ್ಲ ಏನಾಗಿಲ್ಲ, ಸುಮ್ನೆ ಕೊಳ್ಳೆ ನೀನ. ನಮ್ಮಚ್ಚ ನಿನಗೆ ಗೊತ್ತಿಲ್ಲ, ನಮ್ಮ ಮನೆ ರೂಲ್ಸ್ ಅದು, ಖಾಲಿ ಬಾಕ್ಸ್ ಯಾವತ್ತೂ ಕೊಡಲ್ಲ ನಾವು, ಏನಾದ್ರೂ ಇಟ್ಟೆ ಕೊಡೋದು. ವೆಜಿಟೇಬಲ್ ಇಲ್ಲ ಟೊಮಾಟೊ ಗಿಮಿಟೊ ಹಾಕಿ ಕಳ್ಸಿನ ಕಡೆ ಹೋಗಿ. ಲೇ ನಿಮ್ದು ಯಾವ ರೂಲ್ಸ್ ಲೇ? ಹಿಂಗ್ ಹೇಳಿ ಹೇಳಿ 2 ವರ್ಷದಿಂದ ನಿಮ್ ಮನ್ಯಾಗ ನಮ್ ಸಾಮಾನು ಎಷ್ಟದೇವೇನೋ. ಲೇ ನೀನ್ ಏನನ್ನ ಮಾತಾಡ್ಬೇಡ ನೀನು. ತೆಗಿ ಸಾಮಾನು ಆಮೇಲೆ ಬರ್ತೀನಿ ಮನೆಗೆ. ಬ್ರೋ ನಾ ದುಡ್ಡು ಯಾವಾಗ ಕೊಡ್ತೀನಿ ಬ್ರೋ? ಆಲ್ರೆಡಿ 4 ತಿಂಗಳು ಆಯ್ತಲ್ಲ ಲೇ. ಸಾರಿ ಬ್ರೋ, ನಾನು ಊರಿಗೆ ಹೋಗಿದ್ದೆ, 1 ನಿಮಿಷ ಇರೋ ತರ್ತೀನಿ. ತಗೊಳ್ರಿ ಬ್ರೋ ನಿಮ್ ದುಡ್ಡು, ಇದರಲ್ಲಿ ಇಂಟ್ರೆಸ್ಟ್ ಕೂಡ ಇದೆ. ಬ್ರೋ ನೀನ್ ಓಕೆ ಅಲ್ಲ? ದುಡ್ಡು ಕೊಡ್ತಾ ಇದೀಯ, ಅದು ಇಂಟ್ರೆಸ್ಟ್ ಸೇರಿ. ನಮ್ಮ ಅಣ್ಣ ಸತ್ತೋದ್ಮೇಲೆ ನಮ್ಗೆ ರೆಸ್ಪಾನ್ಸಿಬಿಲಿಟಿ ಬಂದಿದೆ. ಹೌದಾ? ಯಾವಾಗ ಯಾವಾಗ ಬ್ರೋ? ಹೆಂಗಾಯ್ತು? 3 ತಿಂಗಳ ಹಿಂದೆ ರೋಡ್ ಆಕ್ಸಿಡೆಂಟ್ ನಾಗ ಸತ್ತೋಗಿದ್ರು. ಬ್ರೋ ನಿಮ್ ಫ್ಯಾಮಿಲಿ ಎಲ್ಲ ನಿಮ್ ಅಣ್ಣನ ಮೇಲೆ ಡಿಪೆಂಡ್ ಆಗಿತ್ತಲ್ಲ ಬ್ರೋ, ಮತ್ತೆ ಇವಾಗ ಹೆಂಗೆ? ನಮ್ಮ ಅಣ್ಣ ಆಗ್ಲೇ ಎಲ್ಲ ಪ್ಲಾನ್ ಮಾಡಿದ್ದ ಬ್ರೋ. ಅವ್ರು ಟರ್ಮ್ ಇನ್ಸೂರೆನ್ಸ್ ಮಾಡಿದ್ರು, ಅದರಿಂದ ನಮ್ಮ ಫ್ಯಾಮಿಲಿ ಫೈನಾನ್ಷಿಯಲ್ ಸಪೋರ್ಟ್ ಆಗಿದೆ. ಅದರಲ್ಲೇ ಎಲ್ಲ ಮ್ಯಾನೇಜ್ ಮಾಡ್ತಿದೀವಿ. ಇವಾಗ ಜಿಮ್ ಬೇರೆ ಸ್ಟಾರ್ಟ್ ಮಾಡಿದ್ದೀನಿ ಬ್ರೋ. ಹಾಗಿದ್ರೆ ನಿಮ್ಮ ಅಣ್ಣ ನಿಮ್ ಫ್ಯಾಮಿಲಿ ಫ್ಯೂಚರ್ ನ ಫುಲ್ ಸೇಫ್ ಆಗಿ ಇಕ್ಕಿದಾನೆ. ಹೌದು ಬ್ರೋ, ನಿಜ. ಯಾವಾಗ್ಲೂ ಫೈನಾನ್ಷಿಯಲ್ ಪ್ಲಾನಿಂಗ್ ಇರಬೇಕು. ಸರಿ ಬ್ರೋ, ಬಾಯ್. ಬಾಯ್ ಬ್ರೋ. ಅದಕ್ಕೆ ನೋಡ ಮಗ, ಟರ್ಮ್ ಇನ್ಸೂರೆನ್ಸ್ ತುಂಬಾನೇ ಮುಖ್ಯ ಅನ್ನೋದು. ನಮಗೆ ಏನಾದ್ರೂ ಆದ್ರೂ ಕೂಡ ನಮ್ಮ ಫ್ಯಾಮಿಲಿಗೆ ಫೈನಾನ್ಷಿಯಲ್ ಸಪೋರ್ಟ್ ಇರುತ್ತೆ. ಹಾಗಿದ್ರೆ ನಾನು ಇವತ್ತೇ ಟರ್ಮ್ ಇನ್ಸೂರೆನ್ಸ್ ತಗೊಂತೀನಿ. ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು 400 to 500 ಪರ್ ಮಂತ್ ಇದೆ ಮಗ. ಬಟ್ ಆದ್ರೆ ನಾನು ಟರ್ಮ್ ಇನ್ಸೂರೆನ್ಸ್ ನ ಎಲ್ಲಿ ತಗೋಬೇಕು? ನನ್ನ ಬಯೋದಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀನು ಏನಾದ್ರೂ ಆನ್ಲೈನ್ ತಗೊಂಡ್ರೆ ಇನ್ನ 50% ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ. ಹೌದು ಮಗ, ಇವಾಗ ದುಡ್ಡು ಹೆಂಗೋ ರಿಟರ್ನ್ ಬಂತಲ್ಲ, ಮತ್ತೆ ಪಾರ್ಟಿ ಕೊಡಲ್ವಾ? ಬಾ ಪಾರ್ಟಿಗೆ ಹೋಗೋಣ.